2025-26ನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಮಾನ್ಯ ಶಾಸಕರಾದಂತಹ ಶ್ರೀಯುತ ಡಿ ರವಿಶಂಕರ್ ಸರ್ ಅವರು ಇವತ್ತು ಕೆನಗರ ಪಟ್ಟಣದ ಸ್ಟೇಡಿಯಂನಲ್ಲಿ ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ತಾಲೂಕು ಮಟ್ಟದಲ್ಲಿ ಪ್ರೌಢಶಾಲಾ ಹಂತದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಯಾರು ವಲಯ ಮಟ್ಟದಲ್ಲಿ ಗೆಲುವನ್ನು ಸಂಪಾದಿಸಿದ್ದಾರೆ ಅಥ್ಲೆಟಿಕ್ಸ್ ಮತ್ತು ಗೇಮ್ಸ್ನಲ್ಲಿ ಅವರೆಲ್ಲರೂ ಕೂಡ ಇವತ್ತು ಈ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲ ಬಹಳ ಬೆಳಗ್ಗೆಯಿಂದಲೇ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಅವ್ರಿಗೆ ಈಗಾಗಲೇ ನಾವು ಅಥ್ಲೆಟಿಕ್ಸ್ ಇವುಗಳನ್ನ ಆಟ ಆಡಿಸಿದ್ದೀವಿ. ಈಗಾಗಲೇ ಅವುಗಳಲ್ಲಿ ಹಲವಾರು ಜನ ತಮ್ಮ ಪ್ರತಿಭೆಗಳನ್ನು ಈಗ ಅನಾವರಣ ಮಾಡಿದ್ದಾರೆ. ಇದು ಮಕ್ಕಳಲ್ಲಿ ಕ್ರೀಡೆ ಎನ್ನುವಂಥದ್ದು ಓದಿಗೆ ಪ್ರೇರಣೆಯನ್ನು ಕೊಡುತ್ತೆ, ಜೊತೆಗೆ ಅವರ ದೈಹಿಕ ಸಾಮರ್ಥ್ಯವನ್ನು ಮತ್ತು ಮಾನಸಿಕ ಸಾಮರ್ಥ್ಯವನ್ನು ನಿರ್ಮಿಸುವಲ್ಲಿ ಸಂಘಾತ ಪಾತ್ರವನ್ನು ವಹಿಸುತ್ತೆ. ಇಂತಹ ಒಂದು ಕ್ರೀಡಾಕೂಟವನ್ನು ಶಾಲಾ ಹಂತದಲ್ಲಿ ಮತ್ತು ವಲಯ ಮಟ್ಟದಲ್ಲಿ ಈಗಾಗಲೇ ಸಂಘಟನೆ ಮಾಡಿ ಅಲ್ಲಿ ಅವರ ಪ್ರತಿಭೆ ಅನಾವರಣಗೊಳಿಸಿ ತಮ್ಮ ಹೆಜ್ಜೆ ಗುರುತನ್ನು ತಾಲೂಕು ಮಟ್ಟಕ್ಕೆ ಮುಗಿಸಿದ್ದಾರೆ. ಇಲ್ಲೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೆ ಇವತ್ತು ಪ್ರೌಢಶಾಲಾ ಹಂತದಲ್ಲಿ, ನಾಳೆ ಪ್ರಾಥಮಿಕ ಶಾಲಾ ಹಂತದಲ್ಲಿ ಕ್ರೀಡಾಕೂಟವನ್ನು ಸಂಘಟನೆ ಮಾಡಿದ್ವಿ. ದಯಾನಂದ ವಸತಿ ಶಾಲೆಯವರು ನೇತೃತ್ವದಲ್ಲಿ ಇವತ್ತು ಕ್ರೀಡಾಕೂಟವನ್ನು ಸಂಘಟನೆ ಮಾಡಿದ್ವಿ. ಅದಕ್ಕೆ ಆ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ಬೋದು ಮತ್ತು ಸಂಸ್ಥೆಯ ದೈಹಿಕ ಶಿಕ್ಷಕರಾಗಿರ್ಬೋದು ಇವರೆಲ್ಲರೂ ಅತ್ಯುತ್ತಮವಾದ ರೀತಿಯಲ್ಲಿ ಮತ್ತು ಮುಖ್ಯ ಶಿಕ್ಷಕರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಶಿಕ್ಷಕಗಳೆಲ್ಲ ಜೊತೆಗೆ ಈ ಕ್ರೀಡಾಕೂಟವನ್ನು ನಮ್ಮ ದೈಹಿಕ ಶಿಕ್ಷಣ ಪರೀಕ್ಷೆಗಳಂತಹ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎರಡೂ ತಾಲೂಕಿನ ಅಧ್ಯಕ್ಷರಾದಂತಹ ನಮ್ಮ ಜಗದೀಶ್ ಅವರು ಮತ್ತು ಮಂಜುನಾಥ್ ಅವರ ಜೊತೆಯಲ್ಲಿ ಎಲ್ಲರೂ ಒಗ್ಗೂಡಿ ಸುಮಾರು 70ಕ್ಕೂ ಹೆಚ್ಚು ದೈಹಿಕ ಶಿಕ್ಷಕಗಳು ಒಗ್ಗೂಡಿ ಇವತ್ತು ಈ ಕ್ರೀಡಾಕೂಟವನ್ನು ಸಂಘಟನೆ ಮಾಡ್ತಿದ್ದಾರೆ. ಇದು ಮಕ್ಕಳಲ್ಲಿ ಉತ್ಸಾಹವನ್ನು ತುಂಬ ಉತ್ತಮವಾದ ರೀತಿಯಲ್ಲಿ ಮೂಡಿಸುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆ ಇವತ್ತು ಸ್ವಾಮಿಗಳು ನಮ್ಮ ದೈಹಿಕ ಶಿಕ್ಷಕರು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದಂತಹ ಲಕ್ಷ್ಮೀಕಾಂತ್ ಅವರು, ಲೋಕೇಶ್ ಅವರು, ಕಾರ್ಯದರ್ಶಿಗಳಂತಹ ಸ್ವಾಮಿ ಅವರು, ಕಿರಣ್ ಅವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇದು ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಆಗಿದ್ದು